ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತಿನ ಬ್ಲಾಗು ಹಬ್ಬದ ಬ್ಲಾಗು. ನಿಮಗೆ ಗೊತ್ತೇ ಇದೆ, ಶಿವರಾತ್ರಿ ಹಬ್ಬ. ಎಲ್ಲ ಹಬ್ಬಕ್ಕೂ ಕೂಡ ಅದರದೇ ಆದಂಥ ವಿಶೇಷತೆ ಇರುತ್ತೆ. ಕೆಲವೊಂದು ಹಬ್ಬದಲ್ಲಿ ಅಡುಗೆ ವಿಶೇಷತೆ ಆದರೆ ಕೆಲವೊಂದು ಹಬ್ಬದಲ್ಲಿ ಅರೇಂಜ್ಮೆಂಟು ವಿಶೇಷತೆ ಇರುತ್ತೆ. ಈ ಹಬ್ಬದಲ್ಲಿ ಪೂಜೆನೇ ವಿಶೇಷತೆ, ಅಂದರೆ ಶಿವ ಪೂಜೆ, ಲಿಂಗ ಪೂಜೆ. ಇದೇ ಶಿವರಾತ್ರಿ ಹಬ್ಬ. ಅಡುಗೆ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ. ಉಪವಾಸ ಇರೋರ್ಗೆ ಅಡುಗೆ ಕೆಲಸನೇ ಇರೋದಿಲ್ಲ. ಹಣ್ಣು ಈ ಥರದ್ದು ಫಲಹಾರ ತಿನ್ಬೋದು. ಇಲ್ಲ ಅಂತಂದರೆ ಸಿಂಪಲ್ ಆಗಿರುತ್ತೆ, ತಂಬಿಟ್ಟು ಆ ಥರ. ಇವತ್ತು ನಮ್ಮನೇಲಿ ಶಿವರಾತ್ರಿ ಹಬ್ಬ. ನಾನು ಬೆಳಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ನೆನ್ನೆನೇ ಹಬ್ಬ ಆಗೋಗಿದೆ. ಇದು ಹಬ್ಬ ವ್ಲಾಗು. ದಯವಿಟ್ಟು ನೋಡಿ ನಮ್ಮನೇಲಿ ಶಿವರಾತ್ರಿ ಹಬ್ಬ ಯಾವ ರೀತಿ ಇರುತ್ತೆ ಅನ್ನೋದನ್ನು. ನಾನು ಆಲ್ರೆಡಿ ಎಲ್ಲ ಪ್ರತಿ ವರ್ಷವೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವರ್ಷದ ಶಿವರಾತ್ರಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ಪೂಜೆ ಮಾಡೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಅಂದರೆ ನೀವು ನೋಡ್ಬೋದು, ಪೂಜೆ ವಾರ ಆಗಿದೆ ಆಲ್ರೆಡಿ. ನಮ್ಮನೆಯವರು ದೇವ್ರ ಪೂಜೆ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ದೇವ್ರ ಪೂಜೆ ಎಲ್ಲ ಆಗಿದೆ. ಈಗ ನಾನು ಲಿಂಗ ಪೂಜೆನ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದ್ರೊಳಗಡೆ ಟೈಮ್ ಆಗುತ್ತೆ ಅಂತ ಮನೆ ಪೂಜೆ ಮುಗ್ದಿದೆ. ಈಗ ಲಿಂಗ ಪೂಜೆಗೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಏನೇನು ಅಂತ ಅಂದರೆ ನೋಡಿ, ಎಲ್ಲ ಅಭಿಷೇಕ ಮಾಡೋದಕ್ಕೆ ಹಾಲು, ಹೂವು, ಗೋಮಯ, ಹಾಗೆ ಮೊಸರು, ಏನೇನೆಲ್ಲ ಬೇಕೋ ಎಲ್ಲದೂ ಕೂಡ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಅಭಿಷೇಕಕ್ಕೆ ಅಂತ. ಹಾಗೆ ನೈವೇದ್ಯಕ್ಕೆ ಫಲಹಾರನೂ ಕೂಡ ರೆಡಿಯಾಗಿದೆ. ಮತ್ತು ಪೂಜೆ ಮಾಡೋದಕ್ಕೆ ಈ ಹಬ್ಬದಲ್ಲಿ ವಿಶೇಷವಾಗಿ ಹೂಗಳು ಬೇಕು. ಯಾಕಂತಂದರೆ ಶಿವನಿಗೆ ಇಷ್ಟವಾಗಿರ್ತಕ್ಕಂಥ ಹೂಗಳು ಮುತ್ತುಗ, ಎಕ್ಕ, ಬಿಲ್ಪತ್ರೆ, ಹಾಗೆ ತುಂಬೆ ಹೂ, ಇವೆಲ್ಲ ಶಿವನಿಗೆ ಪ್ರಿಯವಾದವು. ಮೇಯ್ನು ಬಿಲ್ಪತ್ರೆ ತಗೊಬೇಕಾದ್ರೆ ಶಿವನ ಪೂಜೆಗೆ 3 ದಳ ಇರ್ತಕ್ಕಂಥ ಬಿಲ್ಪತ್ರೆನೇ ತೊಗೊಬೇಕು. ಈಗ ಗಂಧಾಕ್ಷತೆ, ಅರಿಶಿನ, ಕುಂಕುಮ, ಗಂಧ ಎಲ್ಲ ಕೂಡ ರೆಡಿಯಾಗಿದೆ. ನೀವು ಇದೊಂದು ಏನು ಅಂತ ಕೇಳ್ಬೋದು. ಇದು ಎಲ್ಲ ಕಡೆ ಮಾಡಲ್ಲ ಅಂತ ಅನಿಸುತ್ತೆ. ಇದು ನಮ್ಮ ಅತ್ತೆ ಊರಲ್ಲಿ ಮಾಡ್ತಾರೆ ಅಂತ ನಮ್ಮ ಅತ್ತೆ ಇದನ್ನ ನಡೆಸ್ಕೊಂಬಂದಿದ್ದಾರೆ. ಅಂದರೆ 5 ಥರದ ಧಾನ್ಯಗಳನ್ನ ಇಟ್ಟು ಅದ್ರ ಮೇಲೆ ನಾವು ಅಭಿಷೇಕಕ್ಕೆ ರೆಡಿ ಮಾಡಿರ್ತಕ್ಕಂಥ ಸಾಮಗ್ರಿನ ಪೂಜೆ ಮಾಡಿ, ಅದಾದಮೇಲೆ ಅಲ್ಲಿಂದ ತೊಗೊಂಡು ನಾವು ಅಭಿಷೇಕ ಮಾಡಬೇಕು ದೇವರಿಗೆ ಅಂತ. ಇಷ್ಟು ರೆಡಿಯಾಗಿದೆ. ಒಂದು ಕಡೆ ಅದು ರೆಡಿಯಾಗಿದ್ದರೆ ಇನ್ನೊಂದು ಕಡೆ ತಂಬಿಟ್ಟು ಸ್ಪೆಷಲ್ಲು, ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ತಂಬಿಟ್ಟು ಮಾಡೋದಕ್ಕೂ ಕೂಡ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹುರಿದು ತಂಬಿಟ್ಟು ಕಟ್ಟಬೇಕು. ಅಕ್ಕಿ ತಮಟಕ್ಕೆ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಗೋಧಿ ಮತ್ತು ಹೆಸರು ಕಾಳು ಹಾಕಿದ್ರೆ ತಂಪು. ಹಾಗೆ ಕಡಲೆ ಬೀಜ, ಕಡಲೆ, ಬೆಲ್ಲ, ಅಕ್ಕಿನ ಉರಿಬೇಕು. ಸ್ವಲ್ಪ ಕಡ್ಕೊಡ್ಬೇನೆ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಎಲ್ಲ ಯಾರೂ ತಿನ್ನೋದಿಲ್ಲ. ನನಗೂ ಸ್ವಲ್ಪ ತಂಬಿಟ್ಟು ಇಷ್ಟ ಆಗೋದಿಲ್ಲ. ಏನಾದರೂ ನನ್ನ ಮಗ ತೊಗೊಂಡು ಹೋದ್ರೆ ಅನ್ನೋ ಕಾರಣಕ್ಕೆ ಅಕ್ಕಿ ತಮಟ ಮತ್ತು ಕಡಲೆ ತಮಟನೂ ಕೂಡ ಮಾಡ್ತೀವಿ. ನಾನಿವತ್ತು ನಿಮ್ಮ ಜೊತೆ ಅಕ್ಕಿ ತಮಟವನ್ನು ಮಾಡಿಕೊಂಡು ಹಬ್ಬ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ತುಂಬ ಜಾಸ್ತಿ ಆಯಿತು, ನಾನು ಹೇಳಿದ್ದೇನೆ. ಇನ್ನು ಪೂಜೆ ಅರೇಂಜ್ಮೆಂಟು, ಪೂಜೆ ಆಗೋದು, ತಮಟ ಕಟ್ಟೋದು ತುಂಬ ಇದೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ಎಲ್ಲ ಹಬ್ಬನೂ ಕೂಡ ಎಲ್ರಿಗೂ ಕೂಡ ಸುಲಭ ಆಗುತ್ತೆ. ನನಗೆ ಮಾತ್ರ ಯಾವ ಹಬ್ಬನೂ ಸುಲಭ ಇರೋದಿಲ್ಲ. ಯಾಕಂತಂದರೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಏನಾದರೂ ಪ್ರಿಕಾಕ್ಷನ್ ಮಾಡ್ಕೊಳ್ಳೇಬೇಕು. ಈ ರೀತಿ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ನಾವು ಮನೆಗಳಲ್ಲಿ ಮಾಡ್ತೀವಿ ಅಂದರೆ. ಆದರೆ ನಿಮಗೆ ತೋರಿಸೋದಕ್ಕೆ ಈ ಅರೇಂಜ್ಮೆಂಟ್ಸ್ ಬೇಕೇ ಬೇಕು. ಈ ಥರ ತೋರಿಸ್ಬೇಕಾದ್ರೆ ಏನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂತಂದರೆ ಗೊತ್ತಿರೋದಿಲ್ಲ. ನಾನು ಕೂಡ ಏನಾದರೂ ಹೇಳೋ ಬರ್ದಲ್ಲಾಗಲಿ, ತೋರಿಸೋ ಬರ್ದಲ್ಲಾಗಲಿ ಸಣ್ಣ ಪುಟ್ಟ ತಪ್ಪಾದರೆ ಕ್ಷಮೆ ಇರಲಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ನಾನು ಮೊದಲು ವ್ಲಾಗ್ ಶುರು ಮಾಡಿದ್ದು ಈ ಕೆಲಸದಿಂದ. ಅಂದರೆ ನನಗೆ ಆಲ್ರೆಡಿ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ದೀನಿ. ಆದರೆ ಅದಕ್ಕೂ ಮುಂಚೆ, ಅಂದರೆ ತೆರೆ ಹಿಂದಿನ ಕತೆ ಅಂತಾರಲ್ಲ, ಆ ರೀತಿ ನಾನು ಸ್ನಾನ ಮುಗಿಸ್ಕೊಂಬಂದು, ಅಂದರೆ ಸಗಣಿಯಿಂದ ಸಾರಿಸಿ ಸ್ನಾನಕ್ಕೆ ಹೋಗಿ ಬಂದೆ. ನಾನು ಬರೋದ್ರೊಳಗಡೆ ಈ ಇರ್ತಕ್ಕಂಥ ಬಿಸಿಲಿಗೆ ಸಗಣಿ ಬಗಡೆ ಎಲ್ಲ ಒಣಗಿತ್ತು. ಆ ಒಣಗಿರೋದ್ರ ಮೇಲೆ ರಂಗೋಲಿ ಬಿಟ್ಟರೆ ಅಷ್ಟು ಚೆಂದ ಕಾಣೋದಿಲ್ಲ. ಅಂದರೆ ಅದು ಉದ್ರ ಥರ ಇರುತ್ತೆ. ಈ ರೀತಿಯಾಗಿ ನೆಲಕ್ಕೆ ಕಚ್ಕೊಳೋದಿಲ್ಲ ಅಂತ ಹೇಳಿ ಮತ್ತೆ ನೀರಾಕಿ ರಂಗೋಲಿ ಬಿಡೋದಕ್ಕೆ ಶುರು ಮಾಡಿದೆ. ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಬಿಸಿಲು ಮಾತ್ರ 12 ಗಂಟೆ ಬಿಸಿಲಿದೆ. ಇನ್ನು ಬೇಸಿಗೆ ಕಾಲ ಆಗಿರೋದ್ರಿಂದ 5 ಗಂಟೆ ಆದರೂ ಕೂಡ ಬಿಸಿಲು ಮಾತ್ರ ಹಾಗೆ ಇರುತ್ತೆ. ನೋಡಿ, ನಾನು ಮೊದಲು ಇವತ್ತು ಮಹಾಶಿವರಾತ್ರಿ ಅಂತ ಬರೆಯೋಣ ಅಂತ ಅಂದ್ಕೊಂಡೆ. ಅದನ್ನು ಅಳತೆ ಮಾಡೆಲ್ಲ ಬರ್ಕೊಬೇಕು. ನಾನು ಯಾವತ್ತೂ ಕೂಡ ಅಳತೆ ಎಲ್ಲ ಮಾಡೋದಿಲ್ಲ. ಈ ಅಂದಾಜು ಮೇಲೆ ಬರೀತೀನಿ. ಚೆನ್ನಾಗಿ ಬಂದಿತ್ತು ಮೇ ಬಿ. ಅದಾದಮೇಲೆ ಇವತ್ತು ನಮ್ಮ ಮನೆ ಬಗಡದ ತುಂಬ ರಂಗೋಲಿಲಿ ಶಿವಲಿಂಗಗಳೇ ಕಾಣಿಸುತ್ತೆ. ಯಾಕಂತಂದರೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ. ನಾನು ಇದನ್ನು ಫಸ್ಟ್ ಟೈಮ್ ಬಿಡ್ತಾ ಇರೋದು. ಅಲ್ಲಿ ಮುಂದೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದೆ. ಅದು ಚಿಕ್ಕ ರಂಗೋಲಿ ಆದರೂ ಕೂಡ ಬಿಟ್ಟಿರೋದಿಲ್ಲ, ಹೊಸ್ದಾಗಿ ಬಿಡ್ತಾ ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಈ ಕಡೆ ಒಂದು ಆಲ್ರೆಡಿ ಶಿವಲಿಂಗ
ಬಂದಿತ್ತು, ಅದೇ ಥರ ಈ ಕಡೆನೂ ಕೂಡ ಬಿಡ್ತಾ ಇದ್ದೆ. ಅಂತೂ ಇಂತೂ ಚೆನ್ನಾಗಿ ಬಂದಿತ್ತು. ಫೈನಲ್ ಆಗಿ ನಮ್ಮ ಮನೆ ಸಗಣಿಯಿಂದ ಸಾರಿಸಿದ ಜಾಗನೆಲ್ಲ ಈ ರೀತಿಯಾಗಿ ತುಂಬಿಸ್ಬಿಟ್ಟಿದ್ದೆ ರಂಗೋಲಿಯಿಂದ. ಹೇಗೆ ಕಾಣಿಸ್ತಿತ್ತು ಅಂತ ಕಮೆಂಟ್ ಮಾಡಿ. ರಂಗೋಲಿ ಬಿಡೋದು ಅಂದ್ರೇ ಒಂದು ಖುಷಿ. ಈಗಿನ ಕಾಲದಲ್ಲಿ ನನಗೆ ಚಿಕ್ಕಿ ರಂಗೋಲಿ ಸ್ವಲ್ಪ ಕಡಿಮೆ ಬರ್ತಿದ್ದು, ಕಲ್ತ್ಕೊತಾ ಇದ್ದೀನಿ. ಯಾಕಂತಂದರೆ ಅದು ಚಿಕ್ಕಿಯಿಂದ ಚಿಕ್ಕಿ ಕೂಡಿಸೋದು, ಆ ಚಿಕ್ಕಿ ಹಿಡಿಯೋದು ಎಲ್ಲ ಕನ್ಫ್ಯೂಸ್. ಎಳೆ ರಂಗೋಲಿ ತಕ್ಕ ಮಟ್ಟಿಗೆ ಬಿಡ್ತೀನಿ. ಹೇಗೆ ಬಂದಿತ್ತು ಅಂತ ನೀವು ಹೇಳಿ. ಈ ರೀತಿ ನಮ್ಮನೆ ಹಂಗ್ಲ ತುಂಬಿತು. ಈಗ ಹೋಗಿ ನಾನು ಎಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀನಿ. ಅಲ್ಲಿಂದ ವ್ಲಾಗ್ ಮುಂದುವರಿಯುತ್ತೆ ಏನೆಲ್ಲ ಆಯಿತು ಅಂತ. ನಾನು ಯಾಕಂತಂದರೆ ರೆಡಿ ಆದಮೇಲೆ ವ್ಲಾಗ್ ಶುರು ಮಾಡಿದ್ದು, ಅದಕ್ಕೋಸ್ಕರ ಬನ್ನಿ ಇವಾಗ. ನೀವು ಇದು ನೋಡ್ತಾ ಇರ್ಬೋದು ಏನು ಈ ರೀತಿ ರೆಡಿ ಮಾಡಿದ್ದಾರೆ ಅಂತ. ಇದು ಶಿವನಿಗೆ ಇದರಿಂದ ಆರತಿ ಮಾಡಿದ್ರೆ ಲಿಂಗುಗೆ ಶಿವನಿಗೆ ತುಂಬ ಒಳ್ಳೆಯದು. ಶಿವನಿಗೆ ಇದರಿಂದ ಆರತಿ ಮಾಡೋದು ತುಂಬ ಇಷ್ಟ. ಅಂದರೆ ಇದು ಉತ್ರಾಣಿ ಕಡ್ಡಿ ಬತ್ತಿ, ಅಂದರೆ ಉತ್ರಾಣಿ ಕಡ್ಡಿನ ತೊಗೊಂಬಂದು ಈ ರೀತಿ ಹತ್ತಿನ ಸುತ್ತಿ ತುಪ್ಪದಿಂದ ಆರತಿ ಮಾಡೋದು. ಹತ್ತಿಗೆ ತುಪ್ಪವನ್ನು ಎತ್ತಿ ಇಟ್ಟಿದ್ದೀನಿ. ಇದರಿಂದ ನಾವು ಊದ್ಗಡ್ಡಿ ಥರ ಹಚ್ಚಿ ಆರತಿ ಮಾಡೋದು ತುಂಬ ಒಳ್ಳೆಯದು ಅಂತ. ನೀವು ಏನಿದು ಹಿಂಗೆ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಅಂತ ಮೊದಲೇ ನಾನು ಕ್ಲಿಯರ್ ಮಾಡಿಬಿಟ್ಟೆ. ಇದರಿಂದ ನೀವು ಕೂಡ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದಲ್ಲಿ ಆರತಿ ಮಾಡಿ ಶಿವನ ಕೃಪೆನ ಪಡ್ಕೊಳ್ಳಿ. ಶಿವರಾತ್ರಿ ಹಬ್ಬ ಎಲ್ರಿಗೂ ಕೂಡ ಸುಲಭ ಅಂತಾರೆ. ಯಾಕಂತಂದರೆ ಅಡುಗೆ ಕೆಲಸ ಅಷ್ಟು ದೊಡ್ಡದೆಲ್ಲ ಇರೋದಿಲ್ಲ. ಬರೀ ಶಿವ ಪೂಜೆ ಮತ್ತು ತಂಬಿಟ್ಟು, ಉಪ್ಪಿಟ್ಟು. ನಮ್ಮ ಕಡೆ ಎಲ್ಲ ಸಂಜೆ ಹೊತ್ತು ಉಪ್ಪಿಟ್ಟು ಮಾಡ್ತಾರೆ. ಉಪವಾಸ ಇದ್ದವರು ಬರೀ ತಂಬಿಟ್ಟಲ್ಲೇ ತಿಂತಾರೆ ಫಲಹಾರಗಳನ್ನ ಮಾಡಿಕೊಂಡು. ಅದರಿಂದ ಅಡುಗೆ ಕೆಲಸ ಏನು ಅಂಥ ರಿಸ್ಕ್ ಇರಲ್ವಲ್ಲ, ತುಂಬ ಸುಲಭ ಅಂತ ಅಂದ್ಕೊತೀವಿ. ಆದರೆ ನನಗೆ ಏನಂತಂದರೆ ಬೆಳಗ್ಗೆಯಿಂದಲೇ ಶಿವರಾತ್ರಿ ಹಬ್ಬನೂ ಕೂಡ ಸ್ಟಾರ್ಟ್ ಆಗಿದೆ. ಯಾಕಂತ ಅಂದರೆ ವಿಡಿಯೋ ಮಾಡೋದ್ರಿಂದ ತುಂಬ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಪೂಜೆನ ನಮ್ಮ ಮನೆಯವರು ಮಾಡಿದ್ರು. ಇನ್ನು ಉಳಿದಿರ್ತಕ್ಕಂಥ ಅಂದರೆ ಈ ರೀತಿ ಲಿಂಗು ಪೂಜೆ ಅವ್ರು ಮಾಡ್ಕೊಳೋದಕ್ಕೆ ಮುಂಚೆ ನಮ್ಮ ಅತ್ತೆ ಇದನ್ನು ನಡೆಸ್ತಾರೆ. ತಿಪ್ಟೂರು ಸೈಡು 5 ತರಹದ ಧಾನ್ಯಗಳಿಗೆ ಮೇಲೆ ನಾವು ಈಗ ಪೂಜೆ ಮಾಡೋದಕ್ಕೆ ಸಾಮಗ್ರಿಗಳನ್ನ, ಅಂದರೆ ಪೂಜೆ ಮಾಡೋದಕ್ಕೆ ಪಂಚಾಮೃತ ರೆಡಿ ಮಾಡ್ತೀವಲ್ಲ, ಅದನ್ನು ಈ ರೀತಿ ಕಾಳುಗಳ ಮೇಲೆ ಇಟ್ಟು ನಾವು ಅದಕ್ಕೆ ಎಲ್ಲ ಸಾಮಗ್ರಿನೂ ಕೂಡ ಏನೇನೆಲ್ಲ ಹಾಕ್ತೀವಿ ಅಭಿಷೇಕ ಮಾಡೋದಕ್ಕೆ, ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು, ಎಳನೀರು, ಅದನ್ನೆಲ್ಲ ಕೂಡ ಗಂಜಲ, ತುಪ್ಪ, ಹಾಲು, ಮೊಸರು, ಇದನ್ನೆಲ್ಲ ನಾವು ಈ ರೀತಿಯಾಗಿ ಒಂದು ಮಿಳ್ಳೆಗೆ ಧಾನ್ಯಗಳಿರ್ತಾವಲ್ಲ ಅದ್ರ ಮೇಲೆ ಇಟ್ಟು, ಒಂದು ಪಾತ್ರೆನ ಇಟ್ಟು, ತಾಮ್ರದ ಮಿಳ್ಳೆನ ಇಟ್ಟು ಅಥವಾ ಸ್ಟೀಲಿಂದಾದರೂ ಇಡ್ಬೋದು, ಅದಕ್ಕೆ ಹಾಕಿ ಪೂಜೆ ಮಾಡಿ ನಾವು ಅಲ್ಲಿಂದ ತೆಗೆದುಕೊಂಡು ಪೂಜೆ ಮಾಡಬೇಕು ಅನ್ನೋದು. ಅದು ಎಲ್ಲರೂ ಕೂಡ ಮಾಡೋದಿಲ್ಲ. ನಮ್ಮ ಕಡೆ ಇಲ್ಲೂ ಕೂಡ ಎಲ್ಲರೂ ಮಾಡೋದಿಲ್ಲ. ಇದನ್ನು ನಮ್ಮ ಅತ್ತೆ ತಿಪ್ಟೂರು ಕಡೆಯಿಂದ ಮಾಡ್ತಾರೆ ಅಂತೇಳಿ ಅವ್ರು ಪ್ರತಿ ವರ್ಷವೂ ಕೂಡ ಇದನ್ನು ಮಾಡಿಸ್ತಾರೆ. ಅದರಿಂದ ನಾನು ಕೂಡ ಅದನ್ನು ಮಾಡ್ತೀನಿ. ಈ ರೀತಿಯಾಗಿ ಎಲ್ಲದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅಂದರೆ ಜೇನುತುಪ್ಪ, ಹಣ್ಣುಗಳು, ಹಾಗೆ ಡ್ರೈ ಫ್ರೂಟ್ಸ್ಗಳು, ಗಂಜಲ, ಹಾಲು, ಮೊಸರು, ಜೇನುತುಪ್ಪ, ಈ ರೀತಿ ಎಲ್ಲದನ್ನು ಕೂಡ ಸೇರಿಸಿ ರೆಡಿ ಮಾಡಿ ಅದಕ್ಕೆ ನಾವು ಪೂಜೆ ಮಾಡಬೇಕು. ಇದು ಒಂದೊಂದು ಕಡೆ ಇರುತ್ತೆ, ಒಂದೊಂದು ಕಡೆ ಇರೋದಿಲ್ಲ. ನಮ್ಮ ಅತ್ತೆ ಮಾಡೋದ್ರಿಂದ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಆದ್ದರಿಂದ ಶಿವರಾತ್ರಿ ಹಬ್ಬ ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ರಿಸ್ಕ್ ಆಗುತ್ತೆ. ಯಾವುದೇ ಹಬ್ಬ ಆದರೂ ಕೂಡ ನನಗೇನು ಸುಮ್ಮನೆ ಮಾಡೋದಾಗಿದ್ರೆ ನಾನು ಲೆಕ್ಕನೇ ತೊಗೊತಿರ್ಲಿಲ್ಲ. ವೀಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ಎಲ್ಲ ಹಬ್ಬಗಳು ಕೂಡ ಸ್ವಲ್ಪ ರಿಸ್ಕು. ಮತ್ತು ಯಾಕಂತಂದರೆ ಇನ್ನೊಬ್ಬರು ವೀಡಿಯೋ ಮಾಡೋರು ಇಲ್ಲ ಅಂದಾಗ ಇನ್ನೂ ರಿಸ್ಕು. ಯಾಕಂತಂದರೆ ಸ್ಟ್ಯಾಂಡ್ಗೆ ಹಾಕಿ ಮತ್ತೆ ಅದೇನು ಸರಿ ಆಯಿತಾ ನೋಡೋದು, ಕೂತ್ಕೊಳೋದು, ಈ ರೀತಿಯಾಗಿ ಇದ್ದೇ ಇರುತ್ತೆ. ಅದು ಯಾವುದನ್ನು ನಾನು ಕೆಲಸ ಅಂತ ತೊಗೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಬೀಳಲೇಬೇಕು. ಯಾವುದೇ ಕೆಲಸದಲ್ಲೂ ಕೂಡ ಸುಲಭವಾಗಿ ಏನೂ ಸಿಗೋದಿಲ್ಲ. ಕಷ್ಟ ಬಿದ್ರೇ ಸುಖ. ನಾನು ಪಡ್ತಾ ಇರೋ ಕಷ್ಟಕ್ಕೆ ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಒಳ್ಳೆಯದು. ನೀವು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ದೀರಾ, ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ನಿಮ್ದು ಯಾವುದೇ ಡೌಟ್ ಇದ್ದರೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಮುಂದೆ ಒಂದಿನ ನಿಮ್ಮ ಪ್ರಶ್ನೆಗಳಿಗೆ ಅಂತಲೇ ಉತ್ತರ ಕೊಡ್ತೀನಿ. ಆದಷ್ಟು ನಾನು ಕಮೆಂಟ್ಗಳಲ್ಲೂ ಕೂಡ ರಿಪ್ಲೈ ಮಾಡಿದ್ದೀನಿ. ಆದರೆ ನಿಮ್ಮೊಬ್ಬರಿಗೆ ಗೊತ್ತಾಗುತ್ತೆ, ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಅಷ್ಟೇ. ಈ ರೀತಿಯಾಗಿ ಆ ಮಿಳ್ಳೆಗೆ ನಾನು ಎಲ್ಲದನ್ನು ಹಾಕಿ, ಅಂದರೆ ಲಿಂಗು ಪೂಜೆ ಮಾಡ್ತಕ್ಕಂಥ ಐಟಮ್ಗಳನ್ನೆಲ್ಲ ಹಾಕಿ ಅದು ಪೂಜೆ ಆಯಿತು. ಇವಾಗ ನಾನು ಅಭಿಷೇಕ ಮಾಡ್ಕೊಳೋದಕ್ಕೆ, ಅಂದರೆ ಲಿಂಗುಗೆ ಪೂಜೆ ನಮ್ಮನೆಯವರು ಮಾಡಿದ್ರಿಂದ ನಾನು ಈಗ ಅಭಿಷೇಕ ಮಾಡ್ಕೊಳೋದಕ್ಕೆ ಅಂತೇಳಿ ಕೂತ್ಕೊತಾ ಇದ್ದೀನಿ. ಲಿಂಗು ಪೂಜೆ ನೀವು ಸಾಕಷ್ಟು ಜನ ಮೇಡಮ್ ಲಿಂಗ ಆಯಿತು ಅಂತೀರ, ಡೈಲಿ ಲಿಂಗು ಹಾಕ್ಕೊಳೋದಿಲ್ಲ ಅಂತೀರ. ಡೈಲಿ ಲಿಂಗು ಕೊರಳಲ್ಲಿ ಹಾಕ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ. ನಾನು ಪ್ರತಿನಿತ್ಯ ಲಿಂಗು ಪೂಜೆದ ನಮ್ಮನೆ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಆ ಕಡೆ ಕೂತ್ಕೊಂಡು ಲಿಂಗು ಪೂಜೆ ಮಾಡೋದ್ರಿಂದ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ. ಅದರಿಂದ ಪೂಜೆ ಮಾಡಿಬಿಟ್ಟು ನಾನು ಬಿಚ್ಚಿಡ್ತೀನಿ. ಯಾಕಂತಂದರೆ ಅದನ್ನು ಹಾಕ್ಕೊಂಡು ಕೆಲಸ ಮಾಡೋದು ಸ್ವಲ್ಪ
ಕಷ್ಟ ನನಗೆ ರೂಢಿ ಇಲ್ದಿದ್ಕೋ ಏನೋ ಅದರಿಂದ ನಾನು ಪ್ರತಿನಿತ್ಯನೂ ಕೂಡ ಲಿಂಗು ಹಾಕೋದಿಲ್ಲ, ಅಂದರೆ ಕರಡಿಗೆ ಹಾಕೋದಿಲ್ಲ. ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಕರಡಿಗೆ ಹಾಕಿಲ್ಲ, ಕರಡಿಗೆ ಹಾಕೋದಿಲ್ಲ ಡೈಲಿ ಅಂತ. ಡೈಲಿ ಎಲ್ಲ ಹಾಕೋದಿಲ್ಲ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ಈಗ ನಾನು ಲಿಂಗು ಪೂಜೆನ ಶುರು ಮಾಡ್ತಾ ಇದ್ದೀನಿ. ಎಲ್ರದ್ದು ಕೂಡ ಶಿವರಾತ್ರಿ ಹಬ್ಬ ಆಯಿತಾ, ಹೇಗೆಲ್ಲ ಮಾಡಿದ್ರಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಈ ರೀತಿ ಆಗುತ್ತೆ. ನಾನು ಪ್ರತಿ ವರ್ಷವೂ ಕೂಡ ನಮ್ಮ ಮನೆ ಶಿವರಾತ್ರಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತು ಅಂತೇಳಿ ಈ ರೀತಿ ಮಾಡೋ ಬರದಲ್ಲಿ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ, ಆ ಥರದ ತಪ್ಪು ಏನಾದರೂ ಕಂಡ್ರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಒಂದಿಬ್ಬರು ಕೇಳಿದ್ರು, ನೀವು ಎಲ್ಲ ಸರಿ ಎಡಗೈ ಮೇಲೆ ಲಿಂಗು ಇಟ್ಕೊಂಡಿದ್ದೀರಾ ಅಂತೇಳಿ. ಲಿಂಗು ಎಡಗೈ ಮೇಲೆ ಇಟ್ಕೊಂಡೆ ತಾನೇ ಪೂಜೆ ಮಾಡಬೇಕು, ಬಲಗೈ ಮೇಲಿಟ್ಟರೆ ಎಡಗೈಲಿ ಪೂಜೆ ಮಾಡೋಕ್ಕಾಗೋದಿಲ್ವಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನನಗೆ ನಮ್ಮ ಹಿರಿಯರು ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಎಡಗೈ ಮೇಲೆ ಲಿಂಗು ಇಟ್ಕೊಂಡು ಬಲಗೈಯಲ್ಲೇ ಪೂಜೆ ಮಾಡೋದು. ಅಷ್ಟು ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೂ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನನಗೆ ನಮ್ಮ ಮನೆಯವರು ನನ್ನ ಹಿರಿಯರು ಯಾವ ರೀತಿ ಹೇಳ್ಕೊಟ್ಟಿದ್ದಾರೋ ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಸುತ್ತಮುತ್ತಲು ಇರ್ತಕ್ಕಂಥ ಹಿರಿಯರನ್ನು ಕೂಡ ನಾನು ನೋಡಿದ್ದೀನಿ, ಅಂದರೆ ಪುರೋಹಿತರು ಅವ್ರನ್ನೆಲ್ಲ ನೋಡಿದ್ದೀನಿ. ಅವರು ಕೂಡ ಎಡಗೈ ಮೇಲೆ ಲಿಂಗು ಇಟ್ಕೊಳೋದು. ಆ ಥರ ಏನಾದರೂ ಚೇಂಜ್ ಇದ್ದರೆ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ, ನನಗದು ಗೊತ್ತಿಲ್ಲ. ಯಾಕಂತಂದರೆ ಒಂದಿಬ್ಬರು ನನಗೆ ಕಮೆಂಟ್ ಮಾಡಿ ಕೇಳಿದ್ರು, ಕೋಮ್ಲವರೇ ಎಲ್ಲ ಸರಿ ಎಡಗೈ ಮೇಲೆ ಲಿಂಗು ಇಟ್ಕೊಂಡಿದ್ದೀರಾ ಅಂತ. ಲಿಂಗು ಎಡಗೈ ಮೇಲೆ ಇಟ್ಕೊಂಡು ಬಲಗೈಯಿಂದ ಪೂಜೆ, ಲಿಂಗು ಬಲಗೈ ಮೇಲೆ ಇಟ್ಕೊಂಡು ಎಡಗೈಲಿ ಪೂಜೆ ಮಾಡೋಕ್ಕಾಗೋದಿಲ್ಲ ಆ ಥರ. ಅದ್ರ ಬಗ್ಗೆ ಯಾರಿಗಾದ್ರೂ ಡೀಟೇಲಾಗಿ ಗೊತ್ತಿದ್ರೆ ನಾನು ಮಾಡ್ತಾರೆ ಸರಿನಾ ತಪ್ಪ ಅದ್ರ ಬಗ್ಗೆ ಹೇಳಿ. ದಯವಿಟ್ಟು ಇದೇನಾದರೂ ತಪ್ಪು ಅನಿಸಿದ್ರೆ ಕ್ಷಮಿಸಿ. ನಾನು ತಪ್ಪು ಅಂತ ಅಂದ್ಕೊಳಲ್ಲ. ಯಾಕಂತಂದರೆ ಮೇ ಬಿ ಎಲ್ಲರೂ ಹೀಗೆ ಮಾಡೋದು, ಅವರೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ ಕಮೆಂಟ್ ಮಾಡೋರು. ಅವ್ರನ್ನೇ ಒಂದು ಸ್ವಲ್ಪ ಕ್ಲಾರಿಟಿ ತೊಗೊಳ್ಳಿ, ಯಾರನ್ನಾದ್ರೂ ಕೇಳಿ ತಿಳ್ಕೊಂಬಿಡಿ. ಏನಾದರೂ ಈ ವಿಡಿಯೋ ನೋಡಿದ್ರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿರೋರು ಈ ಲಾಂಗ್ ವಿಡಿಯೋ ನೋಡಿದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ನನ್ನ ಲಿಂಗು ಪೂಜೆ ಆದಮೇಲೆ ಇವಾಗ ನಾನು ಸ್ಟೌವಲ್ಲಿ ನಾನು ಅಕ್ಕಿ ಉರಿತಾ ಇಲ್ಲ, ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಹಳ್ಳಿ ಥೀಮ್ ಹೇಗಿದ್ರು ರೆಡಿ ಮಾಡಿದ್ದೆ. ಒಲೆ ತರಿಸಿದ್ದೆ ಸಂಕ್ರಾಂತಿ ಹಬ್ಬದಲ್ಲಿ. ಆವಾಗ ಹಚ್ಚಿ ನಾನು ಉಗ್ಗಿ ಮಾಡೋಕ್ಕಾಗಿರಲಿಲ್ಲ ಒಲೆ ಮೇಲೆ, ಯಾಕಂದರೆ ಟೈಮ್ ಸಾಕಾಗಿರಲಿಲ್ಲ. ಅದರಿಂದ ಈಗ ನಾನು ಒಲೆ ಹಚ್ಚಿ ಕಡಲೆ ಬೀಜ ಅಕ್ಕಿನ ಹುರಿದು ರಾಗಿ ಕಲ್ಲಲ್ಲಿ ಬೀಸಿ ತಮಟ ಕಟ್ಟೋಣ ಅಂತ ಇಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಹಾಕಿದ್ನಲ್ಲ ಅಷ್ಟು ಸುಲಭಕ್ಕೆ ತಮಟ ಖಂಡಿತವಾಗ್ಲೂ ಆಗಲಿಲ್ಲ. ಯಪ್ಪ, ಯಾರಾದರೂ ಒಂದು ರೀಲ್ಸ್ ಮಾಡ್ತಾವ್ರೆ ಅಂತ ಅಂದರೆ ಅದರಿಂದ ಒಂದು ಮಧ್ಯಾಹ್ನದ ಶ್ರಮ ಅಂತೂ ಇರುತ್ತೆ. ಅದು ಮೈ ನೋವಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮೆಂಟಲಿ ಅಂತೂ ತುಂಬ ಸಾಕಾಗಿರುತ್ತೆ. ಸುಮ್ಮನೆ ಡ್ಯಾನ್ಸ್ ರೀಲ್ ಮಾಡೋದಕ್ಕೆ ಮೆಂಟಲಿ ಅಂತೂ ಸ್ಟ್ರೆಸ್ ಆಗೇ ಇರುತ್ತೆ. ಟೈಮ್ ಅಂತೂ ಸಿಕ್ಕಾಬಟ್ಟೆ ತಿಂದೇ ಇರುತ್ತೆ. ಅದರಲ್ಲೂ ಒಂದು 3-4 ಜನ ಸೇರ್ಕೊಂಡು ಮಾಡ್ತೀವಿ ರೀಲ ಅಂದರೆ ಅವತ್ತಿನ ಕತೆನೇ ಮುಗೀತು ಕಣ್ರಿ. ನಾನು ಈ ಅಕ್ಕಿ ತಮಟ ಉರಿಬೇಕಾದ್ರೆ ನಮ್ಮ ಮನೆಯವರು ಏನೋ ಕೆಲಸ ಅಂತ ಕರೆಂಟ್ ಬಂದಿತ್ತು ಅಂತ ತೋಟದ ಹತ್ರ ಹೋದರು. ನಾನೊಬ್ಬಳೇ ಇದನ್ನು ಉರಿಯೋದ್ರೊಳಗಡೆ ಸ್ಟ್ಯಾಂಡ್ ಇಟ್ಕೊಂಡು ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡಿಕೊಂಡು ಯೂಟ್ಯೂಬಿಗೆ ಶೂಟ್ ಮಾಡ್ಕೊಂಡು ಹಾಗೆ ಫೋಟೋಗಳು ತಕ್ಕೊಂಡು ತಮಟದಿಟ್ಟು ಹುರಿದು ತಮಟ ಕಟ್ಟೋದ್ರೊಳಗಡೆ ನಿಜವಾಗ್ಲೂ ಹೇಳ್ತೀನಿ, ನಾನು ರಾತ್ರಿ ಒಂದು ಮಾತ್ರೆ ನುಂಗಿದ್ದೀನಿ ಮೈ ಕೈ ನೋವಿಗೆ. ಯಾಕಂತಂದರೆ ಅಷ್ಟು ಕೆಲಸ ಇರುತ್ತೆ. ಈಗ ನಾನು ಉರಿತಾ ಇರ್ತೀನಿ, ಇದನ್ನು ಹುರಿದಿದ್ದು ಉದ್ದುದ್ದನ್ನು ಅಂದರೆ ಇನ್ಸ್ಟಾಗ್ರಾಮ್ಗೂ ಕೂಡ ಬೇಕಾಗುತ್ತೆ. ಇದೇ ಅಕ್ಕಿ ಉರಿಯೋದು ಯೂಟ್ಯೂಬ್ಗೂ ಕೂಡ ಬೇಕಾಗುತ್ತೆ, ಇದರಲ್ಲಿ ಒಂದು ಫೋಟೋನೂ ಕೂಡ ಬೇಕಾಗುತ್ತೆ. ನಾನು ಎಲ್ಲದಕ್ಕೂ ಕೂಡ ಎದ್ದೋಗಬೇಕು, ಸ್ಟ್ಯಾಂಡ್ಗೆ ಹಾಕಬೇಕು, ಮತ್ತೆ ಬಂದು ಕೂರಬೇಕು. ಅಷ್ಟರಲ್ಲಿ ಸೀದೋಗಿದ್ರು ಆಯ್ತು, ಒಲೆ ಆರೋಗಿದ್ರು ಆಯ್ತು. ಅಪ್ಪ, ಇಷ್ಟು ಕಷ್ಟ ಬೀಳ್ತಾ ಇದ್ದೀನಲ್ಲ, ಇಷ್ಟು ಕಷ್ಟ ಬೀಳ್ತಾ ಇರೋದಕ್ಕೆ ನನಗೆ ಏನಾದರೂ ಹೊರ್ತಾಗುತ್ತಾ? ನೀವೆಲ್ಲ ಇಷ್ಟಪಡ್ತೀರಾ? ನಾನು ಇಷ್ಟು ಕಷ್ಟಪಡಬೇಕಾ ಅಂತ ನನಗೆ ನಾನೇ ಅವತ್ತಿನ ಸಂಜೆ ಪ್ರಶ್ನೆ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಮಾಡೋದು ಅಂತ ಅಂದರೆ ನಿಜವಾಗ್ಲೂ ನಾನು ಮಾಡ್ತಾಯಿದ್ದೀನಿ ಅಂತ ಅಲ್ಲ, ಈ ಥರ ಯಾರೆಲ್ಲ ವೀಡಿಯೋಗಳನ್ನ ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ ನಾನು ಹೇಳ್ತಾ ಇರೋದು. ಅಂದರೆ ಎಲ್ಲ ವೀಡಿಯೋಗಳು ಮಾಡೋರಿಗೂ ಇಷ್ಟು ಕಷ್ಟ ಆಗುತ್ತೆ ಅಂತ ಹೇಳಲ್ಲ ನಾನು. ಈ ರೀತಿ ಅಂದರೆ ಹಳ್ಳಿ ಥೀಮಲ್ಲಾಗಲಿ ಒಂದು ಕೆಲಸ ತೋರಿಸ್ತೀವಿ, ಒಂದು ರೆಸಿಪಿ ತೋರಿಸ್ತೀವಿ ಅಂತ ಮಾಡ್ತಾರಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆದೇ ಆಗುತ್ತೆ. ದಯವಿಟ್ಟು ಅಂಥವ್ರನ್ನ, ನನ್ನ ಅಂತಲೇ ಅಲ್ಲ, ಈ ರೀತಿಯಾಗಿ ಒಳ್ಳೆ ರೀತಿಯಾಗಿ ಅವರ ಜೀವನ ಶೈಲಿನ ಯಾರು ಶೇರ್ ಮಾಡಿ ನಿಮ್ಮ ಜೊತೆ ಹಂಚ್ಕೊತಾರೋ ಅವ್ರಿಗೆ ಸಪೋರ್ಟ್ ಮಾಡಿ. ನನ್ನಂಥವ್ರಿಗೆ ನನಗೂ ಕೂಡ ಮಾಡಿ. ಯಾಕಂತಂದರೆ ನನ್ನ ಬಿಟ್ಟು ಬೇರೆಯವ್ರಿಗೆ ಮಾಡಿರಿ ಅಂದರೆ ಅದೆಲ್ಲ ನಾಟಕ ಅಂತ ಅನಿಸುತ್ತೆ. ಇಲ್ಲ, ನನಗೂ ಸಪೋರ್ಟ್ ಮಾಡಿ. ಹಾಗೆ ಅಂದರೆ ಒಳ್ಳೆ ರೀತಿ ಯಾರೆಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ. ಯಾವುದೂ ತುಂಬ ಸುಲಭ ಅಲ್ಲ. ಇಂಥದ್ದೊಂದು ವೇ ಇರೋದಕ್ಕೆ ತಾನೇ ಎಲ್ಲ ಕಷ್ಟಪಡ್ತಾ ಇರೋದು. ಈ ವೇ ಇಲ್ಲ ಅಂದಿದ್ರೆ ಯಾರು ಕಷ್ಟಪಡೋರು ಅಲ್ವಾ? ಇದೊಂದು ದಾರಿ ಇದೆ, ಇದರಲ್ಲಿ ನಾವು ನಮ್ಮೂರನ್ನ ನಾವು ಕಂಡ್ಕೊಬೋದು, ಒಂದು ಹೆಸರು ಮಾಡ್ಬೋದು, ಗುರ್ತಿಸ್ಕೊಬೋದು ಅಂತ ಇರೋದಕ್ಕೆ ತಾನೇ ನಾವು ಎಫರ್ಟ್ ಆಗ್ತಾ ಇರೋದು. ಅದೊಂದು ವೇ ಇದೆ. ನೀವೇನು ಮಾಡ್ಬೋದು? ಒಂದು ಲೈಕ್ ಕೊಡಿ, ಒಂದು ಫಾಲೋ ಮಾಡಿ,
ಒಂದು ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಬೇಡಿ ಅಷ್ಟೇ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಈ ಥರ ತುಂಬ ಕಷ್ಟ. ಅವತ್ತಂತೂ ನಾನು ಹಬ್ಬದ ದಿನ ತುಂಬ ಅಂದರೆ ಕಷ್ಟ ಅಂದರೆ ನೀವು ದುಡ್ಡು ಮಾಡೋಕ್ಕೆ, ನೀವು ಜನ ಸಂಪಾದನೆ ಮಾಡೋಕ್ಕೆ ಮಾಡ್ತೀರಾ, ಇದನ್ನು ನೀವು ಕಷ್ಟ ಅಂದರೆ ಆ ಥರ ನಾನು ಕಷ್ಟ ಬಿದ್ದೆ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ. ಅವತ್ತು ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿದೆ ಅಷ್ಟೇ. ಫೈನಲಾಗಿ ಇವಾಗ ಹುರಿದಿದ್ದಾಯಿತು, ಬೀಸಿದ್ದಾಯಿತು, ತಮಟ ಕಟ್ಟ ಹಂತಕ್ಕೆ ಬಂದಿದ್ದೀನಿ. ಬನ್ನಿ ಇವಾಗ ಪಾಕ ಇಟ್ಟು ಅಕ್ಕಿ ತಮಟ ಕಟ್ಟಿದ್ರೆ ಶಿವರಾತ್ರಿ ಹಬ್ಬ ಒಂದು 75% ಮುಗಿಯುತ್ತೆ. ಯಾಕಂತಂದರೆ ಇನ್ನೂ ಕೂಡ ಕೆಲಸ ಇದೆ ನಮ್ಮದು. ಅಂದರೆ ದೇವಸ್ಥಾನಗಳಿಗೆ ಹೋಗಬೇಕು, ಹಣ್ಣು ಕಾಯಿ ಮಾಡಿಸ್ಕೊಂಬರ್ಬೇಕು. ಅದೆಲ್ಲ ಮುಗಿದ್ರೇ ಶಿವರಾತ್ರಿ ಹಬ್ಬ ಮುಗಿಯೋದು. ಇನ್ನೇನು ಶಿವರಾತ್ರಿ ಹಬ್ಬ ಮುಗೀತು, ಬೇಸಿಗೆ ಕಾಲನೂ ಕೂಡ ಸ್ಟಾರ್ಟ್ ಆಯಿತು. ಚಳಿಗಾಲ ಇದ್ದಾಗ ಚಳಿ ತಡ್ಕೊಳಕ್ಕಾಗೋದಿಲ್ಲ, ಬೇಸಿಗೆ ಕಾಲ ಇದ್ದಾಗ ಬೇಸಿಗೆ ತಡ್ಕೊಳೋದಕ್ಕಾಗೋದಿಲ್ಲ. ಈ ರೀತಿ ನಾವು ಯಾವುದಿರುತ್ತೋ ಅದು ಬೇಕಾಗಲ್ಲ ಜನಕ್ಕೆ. ಯಾವುದಿಲ್ವೋ ಅದು ಅಯ್ಯೋ ಚಳಿಗಾಲನಾರು ಇದ್ದಿದ್ರೆ ಬೇಸಿಗೆ ಕಾಲ ಚಂದ ಅಂತ ಅದು ಬರೋದಕ್ಕೂ ಮುಂಚೆಲೇ ಹೇಳ್ತಾ ಇರ್ತೀವಿ. ಈಗ ಬರಲಿ, ಆ ಗಿಡ ನೋಡೋಕ್ಕಾಗಲ್ಲ, ಮನೆ ತುಂಬ ಧೂಳು ತುಂಬ್ಕೊತಿರುತ್ತೆ, ಆ ಥರ ಏನೇನಾರ ಹೇಳ್ತಲೇ ಇರ್ತೀವಿ. ನಾವು ಹಂಗೆ ಬಿಡಿ, ಇರೋದಕ್ಕೆ ಬೆಲೆ ಇಲ್ಲ. ಅದೇನೇ ಇರಲಿ, ಫೈನಲ್ಲಾಗಿ ಆಮೇಲೆ ಒಲೆ ಹಚ್ಚಿ ತುಂಬ ದಿನ ಆಗಿತ್ತು. ಅದೊಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹೇಳಬೇಕು. ಅಂದರೆ ಸೌದೆ ಎಲ್ಲ ಚೆನ್ನಾಗಿದ್ದರಿಂದ ಅಷ್ಟು ಚೆನ್ನಾಗಿ ಒಲೆ ಉರಿತು. ಈ ಒಲೆಯಲ್ಲಿ ಒಂದಿನ ರೊಟ್ಟಿ ಹಾಕಬೇಕು ಅಂತ ನನಗೆ ಖುಷಿ ಆಗ್ತಾಯಿದೆ. ಈ ಸ್ಟವ್ ಮೇಲೆ ಬೇಗ ಬೇಯೋದಿಲ್ಲ, ಸೈಡಾಗೆಲ್ಲ ಹೊಡ್ಕೊಳೋದು ಈ ರೀತಿ ಎಲ್ಲ ಆಗುತ್ತೆ. ಅದರಿಂದ ನನಗೆ ಈ ಒಲೆ ಉರಿಯೋದು ನೋಡಿ ಇದ್ರ ಮೇಲೆ ಒಂದಿನ ಜಾಸ್ತಿ ಜನಕ್ಕೆ ರೊಟ್ಟಿ ಹಾಕ್ಕೊಡ್ಬೇಕು ಅನ್ನೋದೊಂದಿದೆ. ಖಂಡಿತವಾಗ್ಲೂ ಒಲೆಯಲ್ಲಿ ರೊಟ್ಟಿ ಹಾಕ್ತೀನಿ. ನೀವೆಲ್ಲ ರೊಟ್ಟಿ ರೆಸಿಪಿನೂ ಕೂಡ ಕೇಳಿದ್ದೀರಾ. ನನ್ನ ವಿಡಿಯೋಗಳನ್ನ ನೀವು ಇಷ್ಟಪಡ್ತಾ ಇದ್ದೀರಾ, ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇಷ್ಟಪಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೀವು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಪಾಕ ಕಾದಿದ್ದಾಗಿದೆ, ತಂಬಿಟ್ಟು ಕಟ್ಟೋಕ್ಕೆ ಶುರು ಮಾಡೋಣ. ಖಂಡಿತವಾಗ್ಲೂ ಇದು ಈಗಿನ ಕಾಲದಲ್ಲಿ ಅಷ್ಟೇ ಕಷ್ಟ. ಮೊದಲು ಕಾಲದಲ್ಲಿ ಇದೇ ಚಂದವಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಆ ಥರ ಫೆಸಿಲಿಟೀಸ್ ಎಲ್ಲ ಇಲ್ವಲ್ಲ, ಅದರಿಂದ ನನಗೆ ಕಷ್ಟ ಅನ್ನಿಸ್ತು ಅಷ್ಟೇ. ಯಾಕಂತಂದರೆ ಮೊದಲು ನಾನು ಒಲೆಯಲ್ಲೂ ಕೂಡ ಮಾಡಿದ್ದೀನಿ. ನನಗೇನು ಒಲೆಯಲ್ಲಿ ಮಾಡೋದೇನು ಹೊಸ್ದಾಗಿ ಒಲೆ ಹಚ್ಕೊಂಡು ಈ ರೀತಿ ಪಾಟ್ ಬೀಳ್ತಾ ಇದ್ದೀನಿ ಅಂತ ಏನಿಲ್ಲ. ಆದರೆ ವಿಡಿಯೋ ಮಾಡಿಕೊಂಡು ಇದನ್ನೆಲ್ಲ ಮಾಡೋದು ಕಷ್ಟ ಆಯಿತು ಅಂತ ಅಷ್ಟೇ ಹೇಳಿದ್ದು, ತಪ್ಪು ತಿಳ್ಕೊಬೇಡಿ. ಫೈನಲ್ ಆಗಿ ಇವಾಗ ಅಕ್ಕಿ ತಮಟ ರೆಡಿ ಆಯಿತು. ಅಕ್ಕಿ ತಮಟಕ್ಕೆ ಏನೆಲ್ಲ ಹಾಕಿದೆ ಅಂತೆಲ್ಲ ಹೆಸರು ಕಾಳು, ಗೋಧುವೆ, ಕಡಲೆ ಬೀಜ, ಕಡಲೆ, ಎಳ್ಳು, ಬೆಲ್ಲ, ಅಕ್ಕಿ ಇದನ್ನು ಮಿಸ್ ಮಾಡ್ದೇ ಹಾಕಿ. ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಹೆಸರು ಕಾಳನ್ನು ಹಾಕಿದರೆ ದೇಹಕ್ಕೆ ತಂಪು ಕೂಡ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆದ್ದರಿಂದ ಹೆಸರು ಕಾಳನ್ನ, ಗೋಧುವೆನ ಉಪಯೋಗಿಸಿದ್ದೀನಿ. ನಾನು ಏನೇನೆಲ್ಲ ಹಾಕಿ ಅಕ್ಕಿ ತಮಟ ಮಾಡಿದ್ದೀನಿ ಅಂತಲೇ ಹೇಳಲಿಲ್ಲ. ಅಕ್ಕಿ ತಮಟ ಕೆಂಪಕ್ಕಿಲಿ ಮಾಡಿದ್ರೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಶುಗರ್ ಅಂಶನೂ ಕೂಡ ಕಡಿಮೆ ಇರುತ್ತೆ. ಇವಾಗೆಲ್ಲ ಶುಗರು ಜಾಸ್ತಿ ಇರೋದ್ರಿಂದ ಅಕ್ಕಿಯಲ್ಲೂ ಆದಷ್ಟು ಶುಗರ್ ಕಡಿಮೆ ಇರ್ತಕ್ಕಂಥ ಅಕ್ಕಿನ ತಗೊಂಡು ಬಳಸಿ ತಮಟ ಕಟ್ಟಿ ಶಿವರಾತ್ರಿ ಹಬ್ಬ ಅಂತಾಯಿತು. ಯುಗಾದಿ ಹಬ್ಬದವರೆಗೂ ತಮಟನ ತಿನ್ನೋಣ. ನೋಡಿ ಬನ್ನಿ ಇವಾಗ ಆಗಿದೆ ನೋಡಿ. ನಾನು ಕೂತ್ಕೊತಾರೆ ಎಕ್ಸ್ಪೀರಿಯೆನ್ಸಲ್ಲೇ ನಿಮಗೆ ಎಕ್ಸ್ಪ್ರೆಷನ್ನಲ್ಲೇ ಗೊತ್ತಾಗ್ತಾ ಇದೆ ಸಾಕಾಗಿದೆ ಅಂತೇಳಿ. ಫೋಟೋಗೆ ಮಾತ್ರ ನಗ್ತಾ ಇದ್ದೀನಿ ಅಷ್ಟೇ, ಸಾಕಂತೂ ಆಗಿದೆ. ಬನ್ನಿ ಇವಾಗ ಟೈಮ್ ಬಂದು 7 ಗಂಟೆ ಆಯಿತು. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನೂ ಕೂಡ ನಮ್ಮ ನಾದಿನಿಯವರು ನನ್ನನ್ನೇ ಕಾಯ್ತಾಯಿದ್ರು ದೇವಸ್ಥಾನಕ್ಕೆ ಹೋಗೋದಕ್ಕೆ. ಅವರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಅದರಿಂದ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡೋಣ ಅಂತೇಳಿ ನಂದು ಮುಗಿದಿದ್ದು ನಿಜವಾಗ್ಲೂ 7:15 ಆಗೋಯಿತು. 6 ಗಂಟೆ 5:15ಇಂದಲೇ ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿದ್ರು. ಆದರೆ ನಾವು ಹೋಗಿದ್ದು ನೋಡಿ 7:15 ಆಯಿತು. ಈಗ ಹೋಗ್ತಾ ಇದ್ದೀನಿ. ಅವ್ರು ನನಗೋಸ್ಕರನೇ ಕಾಯ್ತಾಯಿದ್ರು. ಹೋದ ತಕ್ಷಣವೇ ಅಲ್ಲಿಂದ ಹೊರಟ್ವಿ. ದೇವಸ್ಥಾನದಲ್ಲೂ ಕೂಡ ತುಂಬ ಜನ ಇರಲೇ ಇಲ್ಲ. ಯಾಕಂತಂದರೆ ಟೈಮ್ ಆಗಿದೆ. ಒಂದೊಂದು ದೇವಸ್ಥಾನಕ್ಕೂ, ಎಲ್ಲ ದೇವಸ್ಥಾನಗಳಿಗೂ ಕೂಡ ಎಲ್ಲರೂ ಹೋಗ್ತಾರೆ. ಅದರಿಂದ ನೋಡಿ ನಾನಿವಾಗ ಇಲ್ಲಿಂದ ಹೊರಟಾಗ ನಮ್ಮ ನಾದಿನಿ ನನಗೇ ಕಾಯ್ತಾಯಿದ್ರು. ತುಂಬ ಲೇಟ್ ಆಯಿತು ಅಂತ ಅಂದರು. ನೋಡಿ ನಾನು, ನಮ್ಮ ಮನೆಯವರು, ನಮ್ಮ ನಾದಿನಿ, ನಮ್ಮ ಪಕ್ಕದ ಮನೆಯವರು ಇಷ್ಟು ಜನ 3 ಜನ ಹೋಗಿದ್ವಿ. ರೋಡಲ್ಲಿ ಪ್ರತಿ ವರ್ಷವೂ ಕೂಡ ತುಂಬ ಜನ ಹೋಗ್ತಾ ಇರೋರು, ದೇವಸ್ಥಾನಕ್ಕೆ ಹೋಗೋರು ಸಿಗೋರು. ಆದರೆ ಈ ವರ್ಷ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಆಲ್ರೆಡಿ ಎಲ್ಲ ಹೋಗಿದ್ದಾರೆ ಅಂತ ನಮ್ಮ ನಾದಿನಿ. ಅಲ್ಲಿ ಎದುರುಗಡೆ ಬಂದವರೊಬ್ಬರು, ನೀವೇ ಲಾಸ್ಟು, ಇನ್ನೇನು ಬಾಕ್ಲಾಗ್ತಾರೆ ಹೋಗಿ ಅಂತಂದ್ರೆ ಅಷ್ಟರಲ್ಲಿ ನೋಡಿ ಅವ್ರು ಹಂಗಂದ್ರು. ಲಾಸ್ಟು ನೀವೆಲ್ಲ ಹೋಗ್ತಾ ಇರಲ್ಲ, ತುಂಬ ಜನ ಹೋಗಿ ಬಂದರು ಅಂತ ಫಾಸ್ಟಾಗಿ ಹೋಗ್ತಿದ್ವಿ. ರಂಗನಾಥ ಸ್ವಾಮಿ ದೇವಸ್ಥಾನದ ಬಾಗಿಲು ಕೂಡ ತೆಗೆದಿತ್ತು. ಆದರೆ ಅಲ್ಲಿಗೆ ಹೋಗಿ ಕೈ ಮುಗಿಯೋದಕ್ಕೆ ಟೈಮ್ ಇರಲಿಲ್ಲ. ನಾವು ಹೋಗಿದ್ದು ಈಶ್ವರನ ದೇವಸ್ಥಾನದ ಹತ್ರ. ನಾವು ಹೋದಾಗ ಆಲ್ರೆಡಿ ತುಂಬ ಜನ ಏನಿರಲಿಲ್ಲ, ತುಂಬ ಸ್ವಲ್ಪ ಕಡಿಮೆ ಜನ ಇದ್ದರು. ನಾವು ಕೂಡ ಹೋಗಿ ಹಣ್ಣು ಕಾಯಿನೆಲ್ಲ ಕೊಟ್ಟು ಪೂಜೆ, ಪ್ರತಿ ವರ್ಷವೂ ಕೂಡ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿನ ಮಾಡಿಸ್ಕೊಂಬರ್ತೀವಿ. ಅದಾದಮೇಲೆ ಲಿಂಗಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ರೀತಿ ಎಲ್ಲ ಹಬ್ಬಗಳಲ್ಲೂ ಕೂಡ ನಾವೆಲ್ಲ ದೇವಸ್ಥಾನಕ್ಕೂ ಕೂಡ ಮಿಸ್ ಮಾಡೋದೇ ಇಲ್ಲ. ಹಾಗೆ ಬರ್ತಾ ಮಾರಮ್ಮನ ದೇವಸ್ಥಾನವೂ ಇತ್ತು, ಅಲ್ಲೂ ಕೂಡ ಪೂಜೆ ಆಗಿತ್ತು. ಆಲ್ರೆಡಿ ಒಂದು ಕೈ ಮುಗಿದು ಒಂಚೂರು ಚಿಕ್ಕದಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅವತ್ತು ನಾನು ಮಾರಿ ಹಬ್ಬದ ದಿನ ಶೇರ್ ಮಾಡಿದ್ನಲ್ಲ ನಿಮ್ಮ ಜೊತೆ, ಇದು ಮಾರಮ್ಮ ಗದ್ಗೆ. ಇಲ್ಲಿ ಇದೇ ಮಾರಮ್ಮ, ಅಂದರೆ ಇದು ಚಿಕ್ಕದಾಗಿದೆ ಗದ್ದಿಗೆ. ನಾನು ಇಲ್ಲಿಗೆ ಮಾರಿ ಹಬ್ಬದಲ್ಲಿ
ಪೂಜೆ ಮಾಡಿಸಿದ್ದು ನಿಮ್ಗೆ ತೋರಿಸಿದ್ದೆ ಅವತ್ತು. ಅಷ್ಟು ಇಲ್ಲಿ ಕತ್ಲೆ ಇದೆ, ಸ್ವಲ್ಪ ಲೈಟೆಲ್ಲ ಕಡಿಮೆ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ. ಹಾಗೆ ನಡ್ಕೊಂಬರ್ತಾ ಇದ್ವಿ ಮಾತಾಡ್ಕೊಂಡು. ಫೈನಲಿ ಒಂದು ದೇವ್ರಂತೂ ಆಯಿತು. ಹೀಗೆ ಹೋಗಿ ಸ್ವಲ್ಪ ಹೊಟ್ಟೆಗೆ ಏನಾದರೂ ತೊಗೊಂಡು ಒಂದು ನಿಮಿಷ, ಬೆಳಗ್ಗಿಂದ ನನಗೆ ಅದು ಹೆಂಗಾಗಿದೆ ಅಂದರೆ ತಟ ಅಂತ ಒಂದು ಕೂತ್ಕೊಂಬಿಡಂಗಾಗಿದೆ. ಆದರೆ ಇವತ್ತಂತೂ ಕೂತ್ಕೊಳ್ಳೋ ಮಾತೇ ಇಲ್ಲ. ಯಾಕಂತಂದರೆ ಮಧ್ಯರಾತ್ರಿ 2 ಗಂಟೆ ಒಂದು ದೇವಸ್ಥಾನ ಇದೆ ಕಣ್ರಿ ಹೋಗೋದು. ಬರ್ತಿದ್ದಂಗೆ ನನಗೆ ಊಟ ಮಾಡೋದಕ್ಕೂ ಆಗಲಿಲ್ಲ. ನೈವೇದ್ಯಕ್ಕೆ ತೋರಿದ್ದು ಎಳ್ನೀರಿತ್ತಲ್ಲ, ಅದರಿಂದ ನಮ್ಮನೆಯವ್ರ ಕೈಲಿ ವೀಡಿಯೋ ಮಾಡಿಸ್ಕೊಂಡು ಎಳ್ನೀರು ಕುಡಿತಾ ಇದ್ದೀನಿ. ಲಿಕ್ವಿಡ್ ಕುಡಿದ್ಬಿಟ್ಟು ಆಮೇಲೆ ಸಮಾಧಾನಕ್ಕೆ ಊಟ ಮಾಡಿದ್ರಾಯ್ತು ಅಂತ ಹೇಳಿ ನಾನು ಊಟಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಕಾಯೆಲ್ಲ ತುರಿದಿದ್ದೆ, ಈರುಳ್ಳಿ ಹಚ್ಚಿರಲಿಲ್ಲ. ಅಷ್ಟರಲ್ಲಿ ನಮ್ಮನೆಯವರು ನನಗೆ ಊಟ ಬೇಡ, ಪಂಚಫಲಾಹಾರ ಹಾಗೆ ತಂಬಿಟ್ಟು ಸಾಕು ಅಂತ ಅಂದರು. ನಾನು ಒಬ್ಳಿಗೆ ಇನ್ನೇನು ಉಪ್ಪಿಟ್ಟು ಮಾಡ್ಕೊಳೋದು ಅಂತ ನಮ್ಮ ನಾದಿನಿ ಕೇಳಿದ್ದಕ್ಕೆ, ಅಯ್ಯೋ ಇಲ್ಲೇ ಉಪ್ಪಿಟ್ಟು ತುಂಬ ಜಾಸ್ತಿ ಇದೆ, ಬನ್ನಿ ಇಲ್ಲೇ ತಿಂದು ಹೋಗಿರಂತೆ ಅಂದರು. ನೋಡಿ, ವರ್ಷಕ್ಕೊಂದು ಹಬ್ಬದ ದಿನವೂ ಕೂಡ ನಾನು ಅಡುಗೆ ಮಾಡಲಿಲ್ಲ. ನಮ್ಮ ಮನೆಯವ್ರು ತಂಬಿಟ್ಟು ಪಂಚಫಲಾಹಾರ ತಿಂದರು. ನಾನು ನಮ್ಮ ನಾದಿನಿ ಮನೆ ಹತ್ರ ಬಂದು ಉಪ್ಪಿಟ್ಟು ತಿಂದು, ಈಗ ಟೈಮ್ ನೋಡಿ ನಿಜ 10:30 ಆಗಿದೆ, 10 ಗಂಟೆ ಆಗಿದೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಂದೆಯವರು ಪ್ರತಿ ವರ್ಷವೂ ಕೂಡ ಯಾವಾಗಲೇ ಅಭಿಷೇಕ ಆದರೂ ಕೂಡ ಅದು ಮಧ್ಯರಾತ್ರಿ 2 ಗಂಟೆ ಆಗುತ್ತೆ ಪೂಜೆ ಮುಗಿಯೋದ್ರೊಳಗಡೆ. ನಾನು ಹೋಗ್ತಾ ಇದ್ದೀನಿ. ಒಂದೊಂದು ಸಲ ನಮ್ಮ ಮನೆಯವರು ಹೋಗ್ತಾರೆ, ಈ ಸಲ ನಾನೇ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರನ್ನ ಬೋಲ್ಟ್ ಹಾಕಿರಬೇಡಿ ಬರ್ತೀನಿ ಅಂದರು. ನಮ್ಮ ಮನೆಯವ್ರು ಫೋನ್ ತೊಗೊಂಡೋಗು, ಫೋನ್ ಮಾಡು ಅಂತ ಅಂದರು. ನಮ್ಮ ಮನೆಯವ್ರಿಗೆ ಬಾಯಿ ಹೇಳಿ ಬಂದಿದ್ದಾಯಿತು. ನಿಮಗೆ 2 ಗಂಟೆ ಅಂತ ಹೆಂಗೆ ಗೊತ್ತಾಗುತ್ತೆ ನೋಡಿರಿ ಕಣ್ಣ ನೀನು ನೋಡ್ರಿ ಗೊತ್ತಾಗುತ್ತೆ ಕಣ್ಣು. ಹೇಳ್ರಿ 2 ಗಂಟೆ ಆಯ್ತು ಅಂತ. ಸೆಲ್ಫಿಲಿ ಗೊತ್ತಾಗಲ್ಲ ರೀ ಟೈಮಿಂಗ್ಸು. ತೋರಿಸ್ತೀನಿ ತಡಿ. ಹಬ್ಬ ಎಲ್ಲ ಸಖತ್ತಾಗಾಯಿತು. ನಗಿಸ್ತಾ ಇರಿ. ಜೀವನ ತುಂಬ ಚಿಕ್ಕದು, ಬಂದಿದ್ದ ರೀತಿ ಸಾಗಿಸ್ತಾ ಇರಿ. 1:30 ಆಗಿದೆ. ಇಲ್ಲಿಗೆ ಶಿವರಾತ್ರಿ ಫೆಸ್ಟಿವಲ್ ದೇವಸ್ಥಾನದ ಹತ್ರ ನೋಡಿ 10 ಗಂಟೆಗೆ ಹೋಗಿ 1:30ಗೆ ಬಂದಿದ್ದೀನಿ. ನಿಮಗೆ ಟೈಮ್ ತೋರಿಸ್ತೀನಿ. 1:30 ಆಗೈತೆ ಅಂದರೆ ಆಲ್ರೆಡಿ ಇವಾಗೆಲ್ಲ ಸೋಮವಾರಕ್ಕೆ ಬಿದ್ದೈತೆ. ಶಿವರಾತ್ರಿ ಹಬ್ಬ ಮುಗೀತು. ಇನ್ನು ಯುಗಾದಿ ಹಬ್ಬನ ಎಲ್ಲರೂ ಕೂಡ ಕಾಯ್ತಾ ಇರಬೇಕು. ನನ್ನ ಬ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 1:30ಗೆ ನಿದ್ದೆ ಬಂದು ಕಣ್ಣೆಲ್ಲ ಹೆಂಗಾಗಿದೆ ನೋಡಿ. ಸರಿ, ಹಾಗಿದ್ರೆ ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.